ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಭಾರತದ ಬತ್ತಳಿಕೆಗೆ ಸೇರಲಿದೆ ರಫೇಲ್ ಅಸ್ತ್ರ. ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಹಾಕಬೇಕಾಗಿದೆ. ಟೋಟಲ್ 63,000 ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ನರೇಂದ್ರ ಮೋದಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವ ಭಾರತ ರಫೇಲ್ ಎಂಟ್ರಿ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ನೋಡಿ, ಈಗ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಭಿಕಾರಿ ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನಕ್ಕೆ ಈಗ ಭಯ ಯಾಕಂತ ಹೇಳಿದ್ರೆ, ಮಾತೆತ್ತಿದ್ರೆ ನಾವು ಅಣುಬಾಂಬ್ ಪ್ರಯೋಗ ಮಾಡ್ತೀವಿ, ನಮ್ಮ ಹತ್ರ 163 ಅಣುಬಾಂಬ್ಗಳಿವೆ, ಭಾರತದ ಕಡೆ ತಿರುಗು ನಿಂತಿವೆ, ಅವೆಲ್ಲವೂ ಕೂಡ ನಾವು ಭಾರತವನ್ನ ಉಡೀಸ್ ಮಾಡ್ತೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಆದ್ರೆ ಈಗ ಭಾರತದ ಬತ್ತಳಿಕೆಗೆ ಮತ್ತಿಷ್ಟು ರಫೇಲ್ಗಳು ಸೇರ್ತಾ ಇವೆ. ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಹಾಕಬೇಕಾಗಿದೆ. 63,000 ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವಂತಹ ಭಾರತ ರಫೇಲ್ ಎಂಟ್ರಿ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ಕೇವಲ ಇದು ಇಲ್ಲಿ ಒಪ್ಪಂದ ಹಾಕೊಂಡು ರಫೇಲ್ ಬರೋದು ಹೆಚ್ಚು ಮಾತಲ್ಲ, ಹಿಂದೆ ಕೂಡ ನಮ್ಮ ಹತ್ರ ಇದೆ ಅಷ್ಟೇ ಅಸ್ತ್ರಗಳು. 4ನೇ ಪ್ಲೇಸಲ್ಲಿ ಇದ್ವಿ ನಾವು ಕೂಡ, ಪಾಕಿಸ್ತಾನ 7ನೇ ಪ್ಲೇಸಲ್ಲಿ ಇದೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಭಾರತದ ಬತ್ತಳಿಕೆಗೆ ಸೇರಲಿದೆ ರಫೇಲ್ ಅಸ್ತ್ರ. ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಹಾಕಬೇಕಾಗಿದೆ. ಟೋಟಲ್ 63,000 ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ನರೇಂದ್ರ ಮೋದಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವ ಭಾರತ ರಫೇಲ್ ಎಂಟ್ರಿ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ನೋಡಿ, ಈಗ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಭಿಕಾರಿ ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನಕ್ಕೆ ಈಗ ಭಯ ಯಾಕಂತ ಹೇಳಿದ್ರೆ, ಮಾತೆತ್ತಿದ್ರೆ ನಾವು ಅಣುಬಾಂಬ್ ಪ್ರಯೋಗ ಮಾಡ್ತೀವಿ, ನಮ್ಮ ಹತ್ರ 163 ಅಣುಬಾಂಬ್ಗಳಿವೆ, ಭಾರತದ ಕಡೆ ತಿರುಗು ನಿಂತಿವೆ, ಅವೆಲ್ಲವೂ ಕೂಡ ನಾವು ಭಾರತವನ್ನ ಉಡೀಸ್ ಮಾಡ್ತೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಆದ್ರೆ ಈಗ ಭಾರತದ ಬತ್ತಳಿಕೆಗೆ ಮತ್ತಿಷ್ಟು ರಫೇಲ್ಗಳು ಸೇರ್ತಾ ಇವೆ. ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಹಾಕಬೇಕಾಗಿದೆ. 63,000 ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವಂತಹ ಭಾರತ ರಫೇಲ್ ಎಂಟ್ರಿ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ಕೇವಲ ಇದು ಇಲ್ಲಿ ಒಪ್ಪಂದ ಹಾಕೊಂಡು ರಫೇಲ್ ಬರೋದು ಹೆಚ್ಚು ಮಾತಲ್ಲ, ಹಿಂದೆ ಕೂಡ ನಮ್ಮ ಹತ್ರ ಇದೆ ಅಷ್ಟೇ ಅಸ್ತ್ರಗಳು. 4ನೇ ಪ್ಲೇಸಲ್ಲಿ ಇದ್ವಿ ನಾವು ಕೂಡ, ಪಾಕಿಸ್ತಾನ 7ನೇ ಪ್ಲೇಸಲ್ಲಿ ಇದೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಭಾರತದ ಬತ್ತಳಿಕೆಗೆ ಸೇರಲಿದೆ ರಫೇಲ್ ಅಸ್ತ್ರ. ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಹಾಕಬೇಕಾಗಿದೆ. ಟೋಟಲ್ 63,000 ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ನರೇಂದ್ರ ಮೋದಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವ ಭಾರತ ರಫೇಲ್ ಎಂಟ್ರಿ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ನೋಡಿ, ಈಗ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಭಿಕಾರಿ ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನಕ್ಕೆ ಈಗ ಭಯ ಯಾಕಂತ ಹೇಳಿದ್ರೆ, ಮಾತೆತ್ತಿದ್ರೆ ನಾವು ಅಣುಬಾಂಬ್ ಪ್ರಯೋಗ ಮಾಡ್ತೀವಿ, ನಮ್ಮ ಹತ್ರ 163 ಅಣುಬಾಂಬ್ಗಳಿವೆ, ಭಾರತದ ಕಡೆ ತಿರುಗು ನಿಂತಿವೆ, ಅವೆಲ್ಲವೂ ಕೂಡ ನಾವು ಭಾರತವನ್ನ ಉಡೀಸ್ ಮಾಡ್ತೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಆದ್ರೆ ಈಗ ಭಾರತದ ಬತ್ತಳಿಕೆಗೆ ಮತ್ತಿಷ್ಟು ರಫೇಲ್ಗಳು ಸೇರ್ತಾ ಇವೆ. ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಹಾಕಬೇಕಾಗಿದೆ. 63,000 ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವಂತಹ ಭಾರತ ರಫೇಲ್ ಎಂಟ್ರಿ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ಕೇವಲ ಇದು ಇಲ್ಲಿ ಒಪ್ಪಂದ ಹಾಕೊಂಡು ರಫೇಲ್ ಬರೋದು ಹೆಚ್ಚು ಮಾತಲ್ಲ, ಹಿಂದೆ ಕೂಡ ನಮ್ಮ ಹತ್ರ ಇದೆ ಅಷ್ಟೇ ಅಸ್ತ್ರಗಳು. 4ನೇ ಪ್ಲೇಸಲ್ಲಿ ಇದ್ವಿ ನಾವು ಕೂಡ, ಪಾಕಿಸ್ತಾನ 7ನೇ ಪ್ಲೇಸಲ್ಲಿ ಇದೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಭಾರತದ ಬತ್ತಳಿಕೆಗೆ ಸೇರಲಿದೆ ರಫೇಲ್ ಅಸ್ತ್ರ. ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಹಾಕಬೇಕಾಗಿದೆ. ಟೋಟಲ್ 63,000 ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ನರೇಂದ್ರ ಮೋದಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವ ಭಾರತ ರಫೇಲ್ ಎಂಟ್ರಿ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ನೋಡಿ, ಈಗ ಪಾಕಿಸ್ತಾನಕ್ಕೆ
ಭಯ ಶುರುವಾಗಿದೆ. ಬಿಕಾರಿ ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನಕ್ಕೆ ಈಗ ಭಯ ಯಾಕಂತ ಹೇಳಿದ್ರೆ, ಮಾತೆತ್ತಿದ್ರೆ ನಾವು ಅಣುಬಾಂಬ್ ಪ್ರಯೋಗ ಮಾಡ್ತೀವಿ, ನಮ್ಮ ಹತ್ರ 163 ಅಣುಬಾಂಬ್ಗಳಿವೆ, ಭಾರತದ ಕಡೆ ತಿರುಗು ನಿಂತಿವೆ, ಅವೆಲ್ಲವೂ ಕೂಡ ನಾವು ಭಾರತವನ್ನ ಉಡೀಸ್ ಮಾಡ್ತೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಆದ್ರೆ ಈಗ ಭಾರತದ ಬತ್ತಳಿಕೆಗೆ ಮತ್ತಿಷ್ಟು ರಫೇಲ್ಗಳು ಸೇರ್ತಾ ಇವೆ. ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಹಾಕಬೇಕಾಗಿದೆ. 63,000 ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವಂತಹ ಭಾರತ ರಫೇಲ್ ಎಂಟ್ರಿ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ಕೇವಲ ಇದು ಇಲ್ಲಿ ಒಪ್ಪಂದ ಹಾಕೊಂಡು ರಫೇಲ್ ಬರೋದು ಹೆಚ್ಚು ಮಾತಲ್ಲ, ಹಿಂದೆ ಕೂಡ ನಮ್ಮ ಹತ್ರ ಇದೆ ಅಷ್ಟೇ ಅಸ್ತ್ರಗಳು. 4ನೇ ಪ್ಲೇಸಲ್ಲಿ ಇದ್ವಿ ನಾವು ಕೂಡ, ಪಾಕಿಸ್ತಾನ 7ನೇ ಪ್ಲೇಸಲ್ಲಿ ಇದೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಭಾರತದ ಬತ್ತಳಿಕೆಗೆ ಸೇರಲಿದೆ ರಫೇಲ್ ಅಸ್ತ್ರ. ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಹಾಕಬೇಕಾಗಿದೆ. ಟೋಟಲ್ 63,000 ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ನರೇಂದ್ರ ಮೋದಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವ ಭಾರತ ರಫೇಲ್ ಎಂಟ್ರಿ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ನೋಡಿ, ಈಗ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಬಿಕಾರಿ ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನಕ್ಕೆ ಈಗ ಭಯ ಯಾಕಂತ ಹೇಳಿದ್ರೆ, ಮಾತೆತ್ತಿದ್ರೆ ನಾವು ಅಣುಬಾಂಬ್ ಪ್ರಯೋಗ ಮಾಡ್ತೀವಿ, ನಮ್ಮ ಹತ್ರ 163 ಅಣುಬಾಂಬ್ಗಳಿವೆ, ಭಾರತದ ಕಡೆ ತಿರುಗು ನಿಂತಿವೆ, ಅವೆಲ್ಲವೂ ಕೂಡ ನಾವು ಭಾರತವನ್ನ ಉಡೀಸ್ ಮಾಡ್ತೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಆದ್ರೆ ಈಗ ಭಾರತದ ಬತ್ತಳಿಕೆಗೆ ಮತ್ತಿಷ್ಟು ರಫೇಲ್ಗಳು ಸೇರ್ತಾ ಇವೆ. ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಹಾಕಬೇಕಾಗಿದೆ. 63,000 ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವಂತಹ ಭಾರತ ರಫೇಲ್ ಎಂಟ್ರಿ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ಕೇವಲ ಇದು ಇಲ್ಲಿ ಒಪ್ಪಂದ ಹಾಕೊಂಡು ರಫೇಲ್ ಬರೋದು ಹೆಚ್ಚು ಮಾತಲ್ಲ, ಹಿಂದೆ ಕೂಡ ನಮ್ಮ ಹತ್ರ ಇದೆ ಅಷ್ಟೇ ಅಸ್ತ್ರಗಳು. 4ನೇ ಪ್ಲೇಸಲ್ಲಿ ಇದ್ವಿ ನಾವು ಕೂಡ, ಪಾಕಿಸ್ತಾನ 7ನೇ ಪ್ಲೇಸಲ್ಲಿ ಇದೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಭಾರತದ ಬತ್ತಳಿಕೆಗೆ ಸೇರಲಿದೆ ರಫೇಲ್ ಅಸ್ತ್ರ. ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಹಾಕಬೇಕಾಗಿದೆ. ಟೋಟಲ್ 63,000 ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ನರೇಂದ್ರ ಮೋದಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವ ಭಾರತ ರಫೇಲ್ ಎಂಟ್ರಿ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ನೋಡಿ, ಈಗ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಬಿಕಾರಿ ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನಕ್ಕೆ ಈಗ ಭಯ ಯಾಕಂತ ಹೇಳಿದ್ರೆ,